ಮೇಕ್ ಇನ್ ಇಂಡಿಯಾಗೋಸ್ಕರ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಯುವಕರಿಗೆ ಅವರು ಬರೀ ಉದ್ಯೋಗದ ಒಂದು ಆಕಾಂಕ್ಷಿಗಳು ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲನೂ ನೋಡಿ ಬರುತ್ತದ್ದು. ನಾವು ಎಲ್ಲೇ ಇರಲಿ ಯಾವುದೇ ಮನೆ ಇರಲಿ ನಾವು ಆಚೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ ಅಷ್ಟೇ. ಸೊ ಅವರೇ ನಮಗೆ ಸ್ಫೂರ್ತಿ. ಮತ್ತು ನಮ್ಮ ಎಲ್ಲ ಕೇಂದ್ರ ನಾಯಕರು ನೋಡಕ್ಕೆ ಹೋದರೆ ಯಾವ ರೀತಿ ಕೆಲಸ ಆಗ್ತಾ ಇದೆ, ದೇಶದ ಪ್ರಗತಿ ಏನಾಗ್ತಾ ಇದೆ, ಅದ್ರಲ್ಲಿ ನಮ್ಮದು ಸೇವೆ ಇರ್ಬೋದು ಅಂದರೆ ನಾವು ಬಂದೇ ಬರಬೇಕು ಆಚೆಗೆ. ಯಾವುದೇ ಮನೆ ಇರಲಿ, ಅರಮನೆ ಇರ್ಬೋದು, ಸಾಮಾನ್ಯ ಮನೆ ಇರ್ಬೋದು, ಒಂದು ತೊಟ್ಟಿಗಳನ್ನು ಸೇರ್ಪಡೆ ಮಾಡಿ ಆ ನಂತರ ನಾಲ್ವಡಿ ಕೃಷ್ಣ ಒಡೆಯರ್ ಕಾಲದಲ್ಲಿ ನಿಮ್ಮ ಮುಂಭಾಗ ಹೇಗೆ ಫಸಾಡ್ ಇದೆ ಅದು ಕಾಣುತ್ತೆ. ಸೊ ನಿಜವಾಗ್ಲೂ ನೋಡೋಕೆ ಹೋದರೆ ಅರಮನೆ ಒಂದು ಯಾವುದೋ ಅರ್ಲಿ 1800s ಶುರುವಾಗಿ 1930ವರೆಗೂ ಬೇರೆ ಬೇರೆ ಕಟ್ಟಡಗಳಿದೆ. ಅದರ ಮಧ್ಯದಲ್ಲಿ ನಾವು ಎಲ್ಲ ಒಂದು ಕಡೆ ವಾಸ ಮಾಡಬೇಕಾಗಿದೆ. ಹಳೆ ಕಾಲದಲ್ಲಿ ಎಲ್ಲ ಮನೆಗಳು ನಿಮ್ಗೆ ಗೊತ್ತಿರ್ಬೋದು, ಒಂದು ಏನು ಬೆಡ್ರೂಮು, ಟಾಯ್ಲೆಟ್ ಮತ್ತು ಒಂದು ಲಿವಿಂಗ್ ರೂಮ್ ಅಂತ ಏನು ಆ ಥರ ಇಲ್ಲ. ಎಲ್ಲನೂ ಒಂದೊಂದು ರೂಮು ಒಂದೊಂದಕ್ಕೆ ಸೇರ್ತಾ ಹೋಗಿರುತ್ತೆ. ನೀವು ಒಂದು ಸೆಕ್ಷನ್ ಕಾರ್ಡನ್ ಮಾಡಿಕೊಂಡು ವಾಸ ಮಾಡಬೇಕಾಗಿರುತ್ತೆ. ಸೊ ಅದು ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ನಾವೆಲ್ಲ ಜೀವನ ಎಲ್ಲ ಹೇಗೆ ಬದುಕೋದು ಒಂದೇ ಸಾಮಾನ್ಯ ಥರನೇ ಊಟ ಎಲ್ಲ ತಿಂದು ನಮ್ಮ ಅರಮನೆಯಲ್ಲಿ ಎಲ್ಲ ಸಸ್ಯಾಹಾರಿ ಊಟ ಮತ್ತು ಮೈಸೂರು ದಕ್ಷಿಣ ಕರ್ನಾಟಕದ ಊಟ ಏನಿದೆ ಅದೇ ನಿತ್ಯ ನಮ್ಗೆ ಸಿಗೋದು. ಎವ್ರಿಥಿಂಗ್ ಎಲ್ಸ್ ಇಸ್ ನಾರ್ಮಲ್. ಬಹುಶಃ ಎಲ್ಲೋ ಕಡೆ ಪ್ರಶ್ನೆ ಬಂದಿರ್ತಿತ್ತು ಎ ಸಿಗಳು ಜಾಸ್ತಿ ಇದೆ ಅಂತ ಅರಮನೆಯಲ್ಲಿ. ಅಲ್ಲಿ ನೀವು ಬಂದು ಲೆಕ್ಕ ಮಾಡಿ ಎಷ್ಟು ಎ ಸಿ ಇದೆ ಅಂತ ನಾನೇ ಇದು ಮಾಡ್ತೀನಿ. ಬಹುಶಃ ಬೆಡ್ರೂಮ್ ಬಿಟ್ಟು ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಗ್ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಈಗ ನಮ್ಮ ಏನಂದ್ರೆ ಅದನ್ನ ಮೀರಿ ನೀವು ಮಾಡ್ತೀರಾ ಅಂತ ನಮ್ಗೆ ನಂಬಿಕೆ ಇದೆ. ದಯವಿಟ್ಟು ನಿಮ್ದೇನಾದ್ರೂ ಮುಂದೆ ಏನಾದ್ರು ಯೋಜನೆ ಇದ್ರೆ ಏನಾದ್ರು ತಿಳಿಸ್ಬೋದಾ? ಹೇಳಿದ್ದೀನಿ, ನಮ್ಮ ಇದು ಸೂಚನೆ ಬಂದಿದ ನಂತರ 2 ಕ್ಷೇತ್ರದಲ್ಲೂ ಕೂಡ ಕೃಷಿ ಕ್ಷೇತ್ರ ಅದರ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇಲ್ಲಿ ಕಾಟನ್ ಮತ್ತು ರೈಸ್ ಮತ್ತು ರಾಗಿ ಅಂತ ಬೆಳಿತೀವಿ. ಅಲ್ಲಿ ಕಾಫಿ ಮತ್ತು ಪೆಪ್ಪರು ಹಾಗೂ ಆರೆಂಜ್ ಅಂತ ಬೆಳೀತಾರೆ ಜಾಸ್ತಿ. ಎರಡಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹ ಬೇಕಾಗಿದೆ. ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಬೇಕಾಗಿದೆ. 2ನೇ ಕ್ಷೇತ್ರ ಅಂದರೆ ಭಾಳ ಮುಖ್ಯವಾದದ್ದು ಇದು ಪ್ರವಾಸೋದ್ಯಮ. 2 ಕ್ಷೇತ್ರದೂ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತದೆ. ಸೊ ಅದನ್ನು ಕೂಡ ಭಾಳ ಮುಖ್ಯವಾಗಿ ಪ್ರಕೃತಿಯ ಕಾಳಜಿ ಇಟ್ಕೊಂಡು, ಪಾರಂಪರ್ಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. 2 ಜಾಗದಲ್ಲೂ ಕೂಡ ಮೈಸೂರಿನವ್ರಿಗೆ ಮೈಸೂರಂತಾನೆ ಉಳಿಬೇಕಾಗಿದೆ, ಮೈಸೂರಾಗೆ ಉಳಿಬೇಕಾಗಿದೆ. ಕೊಡಗಿನ ಜನಾಂಗಕ್ಕೆ ಕೊಡಗು ಹಾಗೆ ಉಳಿಬೇಕಾಗಿದೆ. ಸೊ ಇದರಲ್ಲಿ ಹೊಂದಾಣಿಕೆ ಇರೋದ್ರಿಂದ ಆ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಮಾಡೋದು ಬಹಳ ಮುಖ್ಯ. ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಅಂದರೆ ಎಲ್ಲಿ ಬೇಕಾಗಿದೆ ಅದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಭಾಳ ಸಹಾಯ ಆಗುತ್ತೆ. ಪ್ರವಾಸೋದ್ಯಮಕ್ಕೆ ಉತ್ತಮ ಒಂದು ಒತ್ತನ್ನು ಕೊಡಬೇಕಾಗಿದೆ. ನಾವು ಪ್ರಧಾನಮಂತ್ರಿ ಅವರು ಏನು ಮಾಡ್ತಾ ಇದ್ದಾರೆ ಕೆಲಸ, ಕೇಂದ್ರ ನಾಯಕರು ಏನು ಮಾಡ್ತಾ ಇದ್ದಾರೆ ಕೆಲಸ, ಅದು ಮೈಸೂರು ಅರಸರ ಪ್ರತಿಧ್ವನಿ ಅಂತ ಹೇಳಿದ್ದೀನಿ. ಅವ್ರು ಕೆಲಸ ಮಾಡಿರೋ ಪ್ರತಿಧ್ವನಿ ಅಂತ ಹೇಳಿದ್ದೀನಿ. ಈ ಸ್ವದೇಶಿ ಉತ್ಪನ್ನಗಳು ಮೇಕ್ ಇನ್ ಇಂಡಿಯಾ ಅಂತ ಏನು ಮಾಡ್ತಾ ಇದ್ದಾರೆ ಆ ಪ್ರೋಸೆಸ್ಸು, ಅದು ಮೈಸೂರು ಅರಸರು ಅಂದಿನ ಕಾಲದಲ್ಲಿ ಮೈಸೂರು ಬ್ರ್ಯಾಂಡ್ ಮೂಲಕ ಮೈಸೂರು ಸಿಲ್ಕ್ಸ್, ಮೈಸೂರು ಸಿಮೆಂಟ್, ಮೈಸೂರು ಸ್ಟೀಲ್ ಅವ್ರು ಮಾಡಿದ್ರು. ಅಂದಿನ ಅರಸರು ಏನು ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಮೀಸಲಾತಿ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಅನೇಕ ಯೋಜನೆಗಳು ಇರ್ಬೋದು. ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವತ್ತು ಕೂಡ ಮಹಿಳೆಯರಿಗೆ ಒಂದು ಉತ್ತಮವಾದ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ. ಸಮಾಜದ ಪರಿಸ್ಥಿತಿಗೋಸ್ಕರ ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ. ಸುಮಾರು 56 ಸ್ಕೀಮ್ಗಳಿದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅನ್ನು ಕೂಡ ಇದೆ. ಈ ಥರ ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಅರಸರಿಗೆ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು. ಪ್ರಧಾನಮಂತ್ರಿ ಅವ್ರು ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಕೊಡುಗೆಗಳನ್ನು ಇವಾಗ ಇದು ನಿಮ್ಮ ಪರವಾಗಿ ಆಗೋದು ನಿಮ್ಮ ತೆರೆಗೆ ಕಟ್ಟಿರೋ ಹಣದಿಂದಾನೇ ನಾವು ಬಂದು ಅದನ್ನ ಸೇತುವೆಯಾಗಿ ಕೆಲಸ ಮಾಡೋದು. ಸೊ ಏನೇ ಆದರೂ ಕೊಡುಗೆ ಆಗಿದ್ರೆ ಜ್ಞಾನ ಇದೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಪರ್ಕದಲ್ಲಿ ಇರ್ಬೋದು. ಕೆಲಸ ಮುಂದುವರಿತಾ ಹೋಗುತ್ತೆ. ಮತ್ತು ಆ್ಯಕ್ಚುಲಿ ನಿಜವಾಗ್ಲೂ ನೋಡೋಕೆ ಹೋದ್ರೆ ನಮಗೆ ಸಮಯ ಸಿಕ್ಕದು ದಸರಾ ಟೈಮಲ್ಲಿ. ಅಂದರೆ ಇಡೀ ಆಫ್ಟರ್ನೂನು ಸಾಯಂಕಾಲ ಎಲ್ಲ ಫ್ರೀ ಆಗಿರುತ್ತೆ. ನಮ್ಮ ಪೂಜೆ ಎಲ್ಲ ಮುಗಿದ ತಕ್ಷಣ ನಮ್ಗೆ ಫ್ರೀ ಆಗದೆ ಆ ಟೈಮಲ್ಲಿ ಬಹುಶಃ ಅಲ್ಲೇ ಜಾಸ್ತಿ ಕೆಲಸ ಆಗುತ್ತೆ ಅಂತ. ಅದು ಬರೀ ಅರಮನೆಯಿಂದ ಆಗಬೇಕಾಗಿರೋ ಕೆಲಸ, ಆದರೆ ಇವತ್ತಿನ ತಂತ್ರಜ್ಞಾನ ಮೂಲಕ ಆ ಕೆಲಸ ಆಗೇ ಆಗುತ್ತೆ, ಅದು ವಿಶ್ವಾಸ ಇದೆ. ಮಹಾರಾಜರು ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ. ಆ ಮಹಾರಾಜರು ಹಳ್ಳಿಗಳಿಗೆ ಬರೋಕ್ಕಾಗಲ್ಲ, ಅವರ ನೋಡೋದೇ ಅವ್ರ ಕಷ್ಟ ಅಂತ ಕಾಂಗ್ರೆಸ್ ಅವರು ಎಲ್ಲ ಕಡೆ ಹೇಳ್ತಿದ್ದಾರೆ. ಅಂದ್ರೆ ಅದಕ್ಕೆ ನೀವು ನಮ್ಮ ಮೈಸೂರು ಭಾಗ ಅಂತೂ ಎಲ್ಲ ಕಡೆಯೂ ಪ್ರವಾಸ ಮಾಡಿದ್ದೀನಿ. ಅಂದರೆ ಅದು ಬರೀ ನಾನೇನೋ ರಾಜಕೀಯ ಒಂದು ವೃತ್ತಿ ಬೇಕು ಅಂತ ನಾನು ಮಾಡಿಲ್ಲ. ನಮ್ಮ ಮೈಸೂರು ಅರಸರಿಗೆ ಅವ್ರದೇ ಒಂದು ವೇದಿಕೆ ಇದೆ, ಅದರದ್ದೇ ಒಂದು ಪಾರಂಪರ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಿರೋದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮ ಕರೆದಿದ್ರು. ಆವಾಗಲೂ ಕೂಡ ನಾನು ಗ್ರಾಮಕ್ಕೆ, ಪಟ್ಟಣಕ್ಕೆ, ನಗರಕ್ಕೆ ಎಲ್ಲಕ್ಕೂ ಭೇಟಿ ಕೊಟ್ಟು ಅಲ್ಲಿಗೆ ಸೂಕ್ತ ಏನೇನು ಕೆಲಸ ಇದೆ ಅದನ್ನ ಮಾಡ್ತಾ ಬಂದಿದ್ದೀನಿ. ಇದೇ ರೀತಿ ಅದು ಈ ಹೊಸ ಒಂದು ಅವತಾರದಲ್ಲೂ ಅದು ಕೆಲಸ ಮಾಡ್ತೀನಿ. ಅದು ಸಂಸದ ಕೆಲಸ ಬಂದ
ಬಂದಿದ ನಂತರ ನಾವು ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ. ಹೋಗಲೇಬೇಕು, ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡ್ತಾರೆ. ಇದೇ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಇದೇ ಎಲ್ಲ ಕಡೆನೂ ಒಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ. ನೀವು ಅಲ್ಲೇ ನಮ್ಮ ಅಂಜು ಜಾರ್ಜ್ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ಬಹುಶಃ ಅವರು ಈ ಕಾಲದಲ್ಲಿ ಅವ್ರ ಪ್ರೈಮ್ ಆಫ್ ಅವರ್ ಕರಿಯರ್ ಅಲ್ಲಿ ಇದ್ರೆ ಎಷ್ಟೋ ಸಹಾಯ ಆಗ್ತಾ ಇತ್ತು ಅಂತ ಪ್ರಧಾನಮಂತ್ರಿ ಅವ್ರಿಗೆ ಹೇಳಿದ್ರು ನೇರವಾಗಿ. ಅದೇ ರೀತಿ ನಾವು ಈಗಿನ ವಾತಾವರಣದಲ್ಲಿ ನಮ್ಮ ಭಾರತೀಯ ಕ್ರೀಡೆಗೆ ಒಂದು ಉತ್ತಮ ಪ್ರೋತ್ಸಾಹ ಕೊಡಬೇಕಾಗಿರೋದು ಬಹಳ ಮುಖ್ಯ. ಅದರಲ್ಲಿ ನಮ್ಮ ಪೈಲ್ವಾನರಿಗೆ, ನಮ್ಮ ವಜ್ರಮುಷ್ಟಿ ಏನಿದೆ ಅದಕ್ಕೆ ಒಂದು